ಸೊ ನಾವು ಅಸೋಸಿಯೇಷನ್ ಎಲ್ಲರೂ ಡಿಸ್ಕಷನ್ ಮಾಡಿ ಇಟ್ಟಿರೋದು 3 ತಿಂಗಳು. ಆ 3 ತಿಂಗಳೊಳಗೆ ನಾವು ಗ್ಯಾರಂಟಿ ಮಾಡ್ತೀವಿ ಕಿ ಬರೋ ಮಕ್ಕಳು ಆ್ಯಕ್ಚುಲಿ ಕಲಿತ ಹೊರಗೆ ಹೋಗ್ತಾರೆ. ಕಲಿತ ಮೇಲೆ ಈ ಕಂಪ್ನಿ ಇನ್ ಕೇಸ್ ಲೈಕ್ ಈಗ ಇಬ್ಬರು ಬೇಕು ಆ ಪರ್ಟಿಕ್ಯುಲರ್ ಡೊಮೇನ್ಗೆ ಆ್ಯಂಡ್ ಅವರು ಕ್ವಾಲಿಫೈಡ್ ಇದ್ದಾರೆ, ದಟ್ ಡೆಫಿನೆಟ್ಲಿ ವಿಲ್ ಆಫರ್ ದೆಮ್ ಎಂಪ್ಲಾಯ್ಮೆಂಟ್. ಖಂಡಿತವಾಗ್ಲೂ ಕೊಡ್ತೀವಿ. ಇಲ್ಲ ಕೆಲವು ದಿನ ಹುಡುಗರು ಹೆಂಗೆ ಬಂದಿರ್ತಾರೆ, ಜಸ್ಟ್ ಫಾರ್ ದ ಸೇಕ್ ಆಫ್ ಸರ್ಟಿಫಿಕೇಶನ್ ಬಂದಿರ್ತಾರೆ. ಸೊ ಅಂಥವ್ರು ನಾವು ಎಲಿಮಿನೇಟ್ ಮಾಡ್ತೀವಿ. ಓಕೆ, ಸೊ ಬೀಂಗ್ ಅ ಸ್ಟಾರ್ಟಪ್ ಕೊಡ್ಲಿಕ್ಕೆ ಏನು ಕಷ್ಟ ಇಲ್ಲ ಸರ್, ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೀವಿ. ಬಟ್ ಆ ಸ್ಕಿಲ್ ಬೇಕಲ್ಲ. ಸೊ ಆ ಸ್ಕಿಲ್ ಕಲೀಲಿಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ಇಲ್ಲ, ರಿಯಲ್ ಟೈಮ್ ಒಳಗೆ ಕಲೀಲಿಕ್ಕೆ ಪ್ಲಾಟ್ಫಾರ್ಮ್ ಇಲ್ಲ ಮಕ್ಕಳಿಗೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗಿವಿಂಗ್ ಥ್ರೂ ಆರ್ ಅಸೋಸಿಯೇಷನ್. ಇಲ್ಲಿ ಒಂದು ಸ್ವಲ್ಪ ನೀವು ಜಸ್ಟ್ ಹೇಳಬೇಕಲ್ಲ ಸರ್. At least 50 plus startups in our association. I would like to thank media persons who have come today to understand about this association and MOU, and I would like to thank the Pradesh management again for this wonderful opportunity. Thank you. ಈಗ ನಿಮ್ಮದೊಂದು ಈಗ ಸಂಘಟನೆಗೆ ಹೋಗ್ತಾ ಇದ್ದೀರಾ, ಸೊ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ, ಕಾಲೇಜವ್ರಿಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಓಕೆ, ಇದು ಸಂಘಟನೆ ಮಾಡಿದ ಉದ್ದೇಶ ಏನೈತಂದ್ರೆ ಇಲ್ಲಿ ಲೋಕಲ್ ಟ್ಯಾಲೆಂಟ್ಗಳಿಗೆ ಜಾಬ್ ಅಪರ್ಚುನಿಟಿ ಕೊಡೋದು, ಟ್ರೈನಿಂಗ್ ಕೊಡೋದು. ಯಾವಾಗ ಸರ್ ಹೇಳಿದ್ರಲ್ಲ, ಇಂಡಸ್ಟ್ರಿ ಕಾಲೇಜಿದು ಗ್ಯಾಪ್ ಏನೈತೆ ಅಂದ್ರೆ ಅವರು ಥಿಯರಿ ಓದ್ತಾರೆ, ಪ್ರಾಕ್ಟಿಕಲ್ ಅವ್ರಿಗೆ ನಾಲೆಜ್ ಇರೋಂಗಿಲ್ಲ. ಈಗ ನಾವು ಇನ್ಕ್ಯುಬೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಟಾರ್ಟಪ್ಗಳು ಇರ್ತಲ್ಲ, ಅವ್ರು ಅಲ್ಲೇ ಬಂದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗ್ತಾವೆ ಕಂಪ್ನಿಗಳು. ಈಗ ನಾವೇನೋ ಪ್ರಾಜೆಕ್ಟ್ ಮಾಡತ್ತೀವಿ, ಒಂದು ಬಾಟಲ್ ಮಾಡತ್ತೀವಿ, ಹೆಂಗೆ ಮಾಡ್ತಾರೋ, ಹೆಂಗೆ ಡಿಸೈನ್ ಮಾಡ್ತಾರೋ, ರಿಯಲ್ ಫೀಲಿಂಗ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಪ್ಲಸ್ ಅವ್ರು ಯಾರು ರಿಯಲ್ ಟ್ಯಾಲೆಂಟ್ ಇದ್ರೆ ಅವ್ರನ್ನ ನಾವು ಕಂಪ್ನಿ ಒಳಗನ ಹೈಯರ್ ಮಾಡಿ ಅವ್ರನ್ನ ನೆಕ್ಸ್ಟ್ ಪ್ರಮೋಟ್ ಮಾಡ್ತೀವಿ. Our main motto is to promote entrepreneurship in Belagavi. ಅದ್ರ ಜೊತೆಗೆ ಲೋಕಲ್ ಟ್ಯಾಲೆಂಟ್ ಏನಿರ್ತಾವೋ ಯಾವ ಬೆಂಗಳೂರಿಗೆ ಹೋಗಬಾರ್ದು, ಯಾರು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗೆ ಹೋಗಬಾರ್ದು. ಇಲ್ಲೇ ನಮ್ಮ ಟ್ಯಾಲೆಂಟ್ ನಮ್ಮ ಸಿಟಿ ಒಳಗೆ ಇಟ್ಕೊಂಡು ಇಲ್ಲೇ ಅವರು ಜಾಬ್ ಮಾಡಿ. ಓಕೆ ಸರ್. ಮಕ್ಕಳ ಶಿಕ್ಷಣ, ಉಚಿತ ಶಿಕ್ಷಣ ಮತ್ತು ಕ್ವಾಲಿಟಿ ಶಿಕ್ಷಣ ಸಿಗೋದು ಅದು ಬರ್ತೇಶದ್ದು ಏಮ್ ಇದೆ. ಮತ್ತು ಸ್ಕಾಲರ್ಶಿಪ್ ಫಂಡ್ ಕೂಡ ಒಂದು 3 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಫಂಡು ಆಗಿ ವರ್ಷ ಒಂದು 30-40 ಲಕ್ಷ ರೂಪಾಯಿವರೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ನಾವು ಪ್ರದಾನ ಮಾಡ್ತೀವಿ. ಮತ್ತು ಈಗಾಗಲೇ 20ಕ್ಕಿಂತಲೂ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಬರ್ತೇಶ್ ಫ್ಯಾಮಿಲಿನಲ್ಲಿ ಇದ್ದಾವೆ. ಮತ್ತು ಈ ವರ್ಷ ಹೊಸವಾಗಿ ಬರ್ತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾವು ಬೆಳಗಾಂನಲ್ಲಿ ಶುರುವಾತ್ ಮಾಡಿದ್ದೀವಿ. ಅಡ್ಮಿಷನ್ಸ್ ಎಲ್ಲ ಈಗ ಸದ್ಯಕ್ಕೆ ಚಾಲೂ ಇದ್ದಾವೆ. ಅದರದ ರೂಪದಲ್ಲಿ ಇವತ್ತೊಂದು ಹೊಸ ಒಂದು ಪ್ರಯೋಗ ಮತ್ತೊಂದು ನಾವು ಮಾಡ್ತಾ ಇದ್ದೀವಿ. ಅದು ಬೆಳಗಾಂ ಸ್ಟಾರ್ಟಪ್ ಅಸೋಸಿಯೇಷನ್ ಜೊತೆ ಸೇರಿ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್, ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗುವಂಥ ಒಂದು ವ್ಯವಸ್ಥೆ ನಾವು ಕಾಲೇಜ್ನಲ್ಲಿನೇ ಮಾಡ್ತಾ ಇದ್ದೀವಿ. ಅಂದ್ಕೂಡೆ ಇದು ಒಂದು ನನ್ನ ಲೆಕ್ಕಲೆ ಒಂದು ಇತಿಹಾಸ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾಲೇಜಿದು ಮೊದಲೇ ವರ್ಷನಾಗ ಇಷ್ಟೊಂದು ದೊಡ್ಡದು ಸಾಹಸದ ಒಂದು ಸ್ಟೆಪ್ ತಗೊಳ್ಳೋದು ನನ್ನ ಲೆಕ್ಕಲೆ ಎಲ್ಲೂ ಇಂಥದ್ದೊಂದು ವಿಷಯ ಆಗಿಲ್ಲ. ಅಂದ್ಕೂಡೆ ತಾವು ನಮ್ಮ ಬರ್ತೇಶಿಗೆ ಹೆಚ್ಚು ನೀವು ಸಪೋರ್ಟ್ ಮಾಡಿದ್ದೀರಿ. ಅದೇ ಥರ ಇದು ನಮ್ಮದೇನಿದೆ ಒಂದು ಹೊಸ ಪ್ರಯೋಗ ಐತಿ. ಈ ಪ್ರಯೋಗಕ್ಕೆ ನಾವು ಹೆಚ್ಚು ಪಬ್ಲಿಸಿಟಿ ಕೊಟ್ಟ ಈ ಪ್ರಾಜೆಕ್ಟ್ ಸಕ್ಸಸ್ ಆಗ್ತೈತಿ. ಮತ್ತು ಬೆಳಗಾವಿನಲ್ಲಿ ಕೂಡ ನಾವು ಉದ್ಯಮಿಗಳನ್ನು ತಯಾರು ಮಾಡೋದು ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೆ ನಾವು ಮುಂದೆ ಹೊಂಟಿದ್ದೀವಿ. ಅದ್ರ ಬದಲ ಸವಿಸ್ತಾರದಲ್ಲಿ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಶಶಾಂಕ್ ಲಿಂಗಡೆ ಅವರು ಹೇಳ್ತಾರೆ. Thank you, sir. Good morning to one and all. As Vinod sir said, it was a need of the hour to take education. We are already into the diploma technical education to the next level, and that's why it was decided to offer the Bachelor of Engineering courses. Right now we have taken a decision to go with 4 branches, namely computer science, electronics, information science, and one new emerging technology, that is artificial intelligence and machine learning. What has been observed is there is a lag between the academics and what the industry is needed. And we have taken a decision to bridge this gap by strategically collaborating with Belgaum Startup Association. Belgaum Startup Association is a dynamic, supportive community dedicated to nurturing the entrepreneurial spirit of Belgaum. This association serves as a vital source for budding entrepreneurs, offering a platform where ideas can flourish and startups can thrive. With a mission to empower innovators and drive economic growth, the association plays a crucial role
in shaping the future of local business and landscape. Today we are entering into this MOU with Belgaum Startup Association, where the students of Bhartesh Institute of Technology will get an opportunity to do internship in their companies. They will get exposure to startup culture and how a company can be started with just a computer and minimum funding, and how they can approach various industries and investors to invest in their companies. Our institute is led by a dynamic principal, Veena Karchi, who has a vast and rich experience in this field, supported by Administrator Dr. Gomtesh Ravanavar. I request Veena ma'am to highlight more on this tie-up with Bhartesh Startup Association, Belgaum Startup Association. Thank you very much, sir. One second. Yes, thank you.